ವಿಮಾನ ಅಂದ್ರೆ ಇತ್ತೀಚೆಗೆ ಪ್ರಯಾಣಿಕರು ಭಯ ಬೀಳೋ ಪರಿಸ್ಥಿತಿ ಬಂದಿದೆ. ಮೊನ್ನೆಯಷ್ಟೇ ಅಹಮದಾಬಾದ್ನಲ್ಲಿ ನಡೆದ ದುರಂತ ಪ್ರಕರಣ, ವಿಮಾನದಲ್ಲಿದ್ದ ಬಹುತೇಕ ಎಲ್ಲರೂ, ಓರ್ವನನ್ನ ಹೊರತುಪಡಿಸಿ ಬೇರೆ ಎಲ್ಲರೂ ಕೂಡ ಬಲಿಯಾಗೋದು. ಇದೀಗ ಏರ್ ಇಂಡಿಯಾ ವಿಮಾನದ ಫಿಟ್ನೆಸ್ ಬಗ್ಗೆ ಚರ್ಚೆ ಪ್ರಾರಂಭವಾಗಿದೆ. ಅದರಲ್ಲೂ ಬೋಯಿಂಗ್ ವಿಮಾನಗಳ ಬಗ್ಗೆ ಇದೀಗ ಚರ್ಚೆ ಪ್ರಾರಂಭವಾಗಿದೆ. ಇದರ ನಡುವೆಯೇ ಮತ್ತೊಂದು ವಿಮಾನದಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡು ತುರ್ತು ಭೂಸ್ಪರ್ಶ ಮಾಡಲಾಗಿದೆ. ವಿಮಾನ ಹಾರಾಟವನ್ನೇ ರದ್ದು ಮಾಡಲಾಗಿದೆ. ಸೇಮ್ ರೂಟ್, ಅಹಮದಾಬಾದ್ನಿಂದ ಲಂಡನ್ಗೆ ತೆರಳಬೇಕಾಗಿತ್ತು ಈ ವಿಮಾನ ಕೂಡ. ಬೋಯಿಂಗ್ ನಿರ್ಮಿತ AI-159 ವಿಮಾನ ತಾಂತ್ರಿಕ ಸಮಸ್ಯೆ ಕಾಣಿಸಿಕೊಂಡಿದೆ. ಎಕ್ಸಾಕ್ಟ್ಲಿ ಇದೇ ಸಮಯದಲ್ಲೇ ಆ ಅಪಘಾತಕ್ಕೆ, ದುರಂತಕ್ಕೆ ಈಡಾದ ವಿಮಾನ ಕೂಡ ಟೇಕ್ ಆಫ್ ಆಗಿದ್ದು 1:10. ಇವತ್ತು ಮಧ್ಯಾಹ್ನ 1:10ಕ್ಕೆ ಟೇಕ್ ಆಫ್ ಆಗಬೇಕಾಗಿದ್ದ ಏರ್ ಇಂಡಿಯಾ ವಿಮಾನದಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡ ಬೆನ್ನಲ್ಲೇ ವಿಮಾನದಲ್ಲಿದ್ದ 200ಕ್ಕೂ ಅಧಿಕ ಪ್ರಯಾಣಿಕರು ಪರದಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದು ಕಡೆ ಏರ್ ಇಂಡಿಯಾದ ಅಹಮದಾಬಾದ್ನಿಂದ ಲಂಡನ್ಗೆ ತೆರಳುತ್ತಾ ಇದ್ದಂತಹ ವಿಮಾನದಲ್ಲಿ ತಾಂತ್ರಿಕ ದೋಷ ಕಂಡುಬಂದು 200ಕ್ಕೂ ಹೆಚ್ಚು ಪ್ರಯಾಣಿಕರು ಪರದಾಡುವಂಥ ಸ್ಥಿತಿ ನಿರ್ಮಾಣ ಆಗಿತ್ತು. ಮತ್ತೊಂದು ಕಡೆ ಏರ್ ಇಂಡಿಯಾದ ಮತ್ತೊಂದು ವಿಮಾನದಲ್ಲಿಯೂ ಕೂಡ ಸಮಸ್ಯೆ ಕಂಡು ಬಂದಿತ್ತು. ತಾಂತ್ರಿಕ ಸಮಸ್ಯೆಯಿಂದ ಟೇಕ್ ಆಫ್ ಆಗಲೇ ಇಲ್ಲ ಆ ವಿಮಾನ. ಸ್ಯಾನ್ ಫ್ರಾನ್ಸಿಸ್ಕೋದಿಂದ ಮುಂಬೈಗೆ ಬರ್ತಾ ಇದ್ದ ಏರ್ ಇಂಡಿಯಾ ವಿಮಾನ ಕೋಲ್ಕತ್ತಾದಲ್ಲಿ ಪ್ರಯಾಣಿಕರನ್ನ ಕೆಳಗಿಳಿಸಿ ತಾಂತ್ರಿಕ ಸಮಸ್ಯೆ ಏನು ಅನ್ನೋದನ್ನು ಪರಿಶೀಲನೆ ಕೂಡ ಮಾಡಲಾಗಿದೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಸ್ಯಾನ್ ಫ್ರಾನ್ಸಿಸ್ಕೋದಿಂದ ಬಂದಂತಹ ಏರ್ ಇಂಡಿಯಾ ವಿಮಾನ ಕೋಲ್ಕತ್ತಾದಲ್ಲಿ ಲ್ಯಾಂಡ್ ಮಾಡಿ ಏನು ತಾಂತ್ರಿಕ ಸಮಸ್ಯೆ ಕಂಡು ಬಂದಿದೆ ಅನ್ನೋದರ ಬಗ್ಗೆ ಅಲ್ಲಿ ಪರಿಶೀಲನೆ ಕೂಡ ಮಾಡಲಾಗಿದೆ. ನೋಡಿ, ಇವತ್ತು ಗುಜರಾತ್ನ ಅಹಮದಾಬಾದ್ನಿಂದ ಲಂಡನ್ಗೆ ತೆರಳುತ್ತಾ ಇದ್ದಂಥ ಒಂದು ಏರ್ ಇಂಡಿಯಾ ಬೋಯಿಂಗ್ 787 ವಿಮಾನ, ಅದರಲ್ಲೂ ಕೂಡ ತಾಂತ್ರಿಕ ಸಮಸ್ಯೆ ಆಗಿತ್ತು. ಅದು ಹಾರಾಟವನ್ನು ಮಾಡಲೇ ಇಲ್ಲ. ಅದರ ಮತ್ತೊಂದು ಜಾಗದಲ್ಲಿ ಏರ್ ಇಂಡಿಯಾ ವಿಮಾನವೇ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀವಿ. ಕೋಲ್ಕತ್ತಾದಲ್ಲಿ ಅದನ್ನು ಲ್ಯಾಂಡ್ ಮಾಡಿ ಪರಿಶೀಲನೆಯನ್ನು ಕೂಡ ಮಾಡಲಾಗಿದೆ. ಇತ್ತೀಚಿನ ದಿನಗಳಲ್ಲಿ ಅದು ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ವಿಮಾನ ಪತನಗೊಂಡ ಬಳಿಕ ಈ ಬೋಯಿಂಗ್ ನಿರ್ಮಿತ ವಿಮಾನಗಳ ಬಗ್ಗೆ ಹಲವು ಅನುಮಾನಗಳು ಹುಟ್ಟಿಕೊಳ್ಳುವಂತೆ ಮಾಡಿದೆ. ಅಷ್ಟೇ ಅಲ್ಲದೆ ಪ್ರಯಾಣಿಕರು ಕೂಡ ಏರ್ ಇಂಡಿಯಾ ಬೋಯಿಂಗ್ ವಿಮಾನಗಳ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದು ಅದರಲ್ಲಿ ಪ್ರಯಾಣ ಮಾಡೋದಕ್ಕೂ ಕೂಡ ಹಿಂದೇಟನ್ನು ಹಾಕ್ತಿದ್ದಾರೆ. ಇವತ್ತು ಮಧ್ಯಾಹ್ನ 1:10 ಹಾರಾಟವನ್ನು ಮಾಡಬೇಕಾಗಿತ್ತು. ಆಕಾಶದಲ್ಲಿ ವಿಮಾನಕ್ಕೆ ಎದುರಾಯಿತು ಬಾಂಬ್ ಆತಂಕ. ಇಂಡಿಗೋ ವಿಮಾನ ನಾಗ್ಪುರದಲ್ಲಿ ತುರ್ತು ಭೂಸ್ಪರ್ಶ ಮಾಡಿಸಲಾಗಿದೆ. ಕೊಚ್ಚಿ ಹಾಗೆ ದೆಹಲಿ ನಡುವೆ ಹಾರಾಟ ಮಾಡ್ತಾ ಇದ್ದ ವಿಮಾನ ಇದು. ಬಾಂಬ್ ಬೆದರಿಕೆ ಬಂದ ಬೆನ್ನಲ್ಲೇ ಅದನ್ನ ತುರ್ತು ಭೂಸ್ಪರ್ಶ ಮಾಡಿಸಲಾಗಿದೆ. ನೇರ ಪ್ರಸಾರದ ದೃಶ್ಯವನ್ನ ಸದ್ಯಕ್ಕೆ ನೀವು ಗಮನಿಸ್ತಾ ಇದ್ದೀರಿ. ಇಂಡಿಗೋ ವಿಮಾನ ಇದು. ನಾವು ಈ ಹಿಂದೆ ಹೇಳಿದ 2 ಪ್ರಕರಣಗಳು ಏರ್ ಇಂಡಿಯಾಗೆ ಸಂಬಂಧಪಟ್ಟ ವಿಮಾನಗಳಲ್ಲಿ ತಾಂತ್ರಿಕ ದೋಷ ಕಂಡು ಬಂದ ಪ್ರಕರಣ. ಆದ್ರೆ ಈಗ ಹೇಳ್ತಿರೋದು ಇಂಡಿಗೋ ಏರ್ಲೈನ್ಸ್ಗೆ ಸಂಬಂಧಪಟ್ಟ ವಿಮಾನ. ಬಾಂಬ್ ಇದೆ ಅಂತ ಹೇಳಿ ಬೆದರಿಕೆ ಬಂದ ಬೆನ್ನಲ್ಲೇ ಅದನ್ನ ನಾಗ್ಪುರದಲ್ಲಿ ತುರ್ತು ಭೂಸ್ಪರ್ಶ ಮಾಡಿಸಲಾಗಿದೆ. ತಪಾಸಣೆಯನ್ನ ಮಾಡಿಸಲಾಗ್ತಾ ಇದೆ. ಎಲ್ಲ ಪ್ರಯಾಣಿಕರನ್ನ ಕೆಳಗಿಳಿಸಿ ಇದೀಗ ತಪಾಸಣೆಯನ್ನ ಮಾಡಲಾಗ್ತಾ ಇದೆ. ಕೊಚ್ಚಿಯಿಂದ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದ ವಿಮಾನ ಇದು. ನಾಗ್ಪುರ, ಮಹಾರಾಷ್ಟ್ರದ ನಾಗ್ಪುರದಲ್ಲೇನೆ ಇದನ್ನ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡಿಸಲಾಗಿದೆ. ಪರಿಶೀಲನೆ ಯಾವ ರೀತಿ ನಡೆಸಲಾಗ್ತಾ ಇದೆ ಅದರ ನೇರ ಪ್ರಸಾರದ ದೃಶ್ಯವನ್ನ ಕೂಡ ನೀವೀಗ ರಿಪಬ್ಲಿಕ್ ಕನ್ನಡದ ಸ್ಕ್ರೀನ್ ನಲ್ಲಿ ಗಮನಿಸ್ತಾ ಇದ್ದೀರಿ. ವಿಮಾನದ ಒಳಗಿದ್ದ ಅಷ್ಟೂ ಮಂದಿ ಪ್ರಯಾಣಿಕರನ್ನ ಕೆಳಗಿಳಿಸಲಾಗಿದೆ. ಒಬ್ಬೊಬ್ಬರನ್ನು ಕೂಡ ತಪಾಸಣೆಗೆ ಒಳಪಡಿಸಲಾಗಿದೆ. ಅಲ್ಲಿಗೆ ಒಂದೇ ಒಂದು ದಿನದಲ್ಲಿ 3 ವಿಮಾನಗಳಲ್ಲಿರುವ ಪ್ರಯಾಣಿಕರಿಗೆ ಆತಂಕದ ಪರಿಸ್ಥಿತಿ. 3 ಕೂಡ ಪ್ರತ್ಯೇಕ ಪ್ರಕರಣಗಳು. ಏರ್ ಇಂಡಿಯಾದಲ್ಲಿ ತಾಂತ್ರಿಕ ದೋಷ, ಮತ್ತೊಂದು ಏರ್ ಇಂಡಿಯಾ ವಿಮಾನದಲ್ಲೂ ತಾಂತ್ರಿಕ ದೋಷ. ಆದರೆ ಇಂಡಿಗೋ ವಿಮಾನದಲ್ಲಿ ಬಾಂಬ್ ಬೆದರಿಕೆ. ಕೊಚ್ಚಿಯಿಂದ ದೆಹಲಿಗೆ ಹೋಗ್ತಾ ಇದ್ದ ವಿಮಾನವನ್ನ ನಾಗ್ಪುರದಲ್ಲಿ ಲ್ಯಾಂಡ್ ಮಾಡಿಸಲಾಗಿದೆ. ಹಾಗೆ ತಪಾಸಣೆಯನ್ನ ನಡೆಸಲಾಗ್ತಾ ಇದೆ.
ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಟೇಶ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ನಟೇಶ್, ವಿಮಾನಯಾನ ಅಂತಂದ್ರೆ ಸೇಫೆಸ್ಟ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಅಂತ ಹೇಳಿ ಪರಿಗಣಿಸಲಾಗುತ್ತೆ. ಅಂದ್ರೆ ಅವಘಡಗಳಾಗೋ ಸಾಧ್ಯತೆ ಕಡಿಮೆ ಅಂತ ಹೇಳೇನೆ ನಂಬಿಕೆ. ಆದ್ರೆ ಇದೀಗ ವಿಮಾನದಲ್ಲಿ ಹಾರಾಟ ಮಾಡಬೇಕು ಅಂದ್ರೆ 10 ಬಾರಿ ಯೋಚನೆ ಮಾಡೋ ಪರಿಸ್ಥಿತಿ ಬಂದ್ಬಿಡ್ತಾ ಅಂತ ಹೇಳಿ ಒಂದೇ ದಿನ ಮೂರು ವಿಮಾನದ ಪ್ರಯಾಣಿಕರಿಗೆ ಆತಂಕ. ಖಂಡಿತ. ಯಾಕಂದ್ರೆ ವಿಮಾನದಲ್ಲಿ ಹಾರಾಟ ಮಾಡೋದಕ್ಕೆ ಸಾಕಷ್ಟು ಜನ ಕನಸು ಕಟ್ಕೊಂಡಿರ್ತಾರೆ. ಆದ್ರೆ ಇತ್ತೀಚಿನ ಅಂದ್ರೆ ಅಹಮದಾಬಾದ್ ನಲ್ಲಿ ನಡೆದಂತಹ ವಿಮಾನ ಅಪಘಾತ ಏನಾಯ್ತು, ಅದರ ನಂತರದಲ್ಲಿ ಈಗ ಸಾಕಷ್ಟು ಜನರು ಭಯಭೀತರಾಗಿರುವಂತದ್ದು. ವಿಮಾನದಲ್ಲಿ ಪ್ರಯಾಣ ಮಾಡೋದು ಹೇಗೆ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗಿರ್ತಕ್ಕಂಥದ್ದು. ಯಾಕಂದ್ರೆ ಇಂದು ಕೂಡ ವಿಮಾನಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸುದ್ದಿಗಳು ಕೂಡ ಬಿತ್ತರ ಆಗ್ತಾ ಇದೆ. ಪ್ರಮುಖವಾಗಿ ಇಂಡಿಗೋ ವಿಮಾನ ಏನು ನಾಗ್ಪುರದಲ್ಲಿ ತುರ್ತು ಭೂಸ್ಪರ್ಶ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ವಿಮಾನಕ್ಕೆ ಅಂದ್ರೆ ಈ ವಿಮಾನಕ್ಕೆ ಪ್ರಮುಖವಾಗಿ ಏನು ಬಾಂಬ್ ಬೆದರಿಕೆ ಹಾಕುವಂತಹ ಕೆಲಸವನ್ನ ಕಿಡಿಗೇಡಿಗಳು ಕೂಡ ಮಾಡಿದ್ದಾರೆ. ಕೊಚ್ಚಿನಿಂದ ದೆಹಲಿಗೆ ಹೋಗುವಂತಹ ಸಂದರ್ಭದಲ್ಲಿ ಈ ಒಂದು ಇಂಡಿಗೋ ವಿಮಾನಕ್ಕೆ ಈ ವಿಮಾನಕ್ಕೆ ಪ್ರಮುಖವಾಗಿ ಏನು ಬಾಂಬ್ ಬೆದರಿಕೆ ಹಾಕುವಂತಹ ಕೆಲಸವನ್ನ ಕಿಡಿಗೇಡಿಗಳು ಕೂಡ ಮಾಡಿದ್ದಾರೆ. ಕೊಚ್ಚಿನಿಂದ ದೆಹಲಿಗೆ ಹೋಗುವಂತಹ ಸಂದರ್ಭದಲ್ಲಿ ಈ ಒಂದು ಇಂಡಿಗೋ ವಿಮಾನಕ್ಕೆ ಏನು ಬಾಂಬ್ ಬೆದರಿಕೆ ಹಾಕುವಂತಹ ಕೆಲಸವನ್ನು ಮಾಡಿದರೆ, ಇನ್ನೂ ಮತ್ತೊಂದು ಕಡೆ ಏನು ಏರ್ ಇಂಡಿಯಾ ಅಹಮದಾಬಾದ್ನಿಂದ ಲಂಡನ್ಗೆ ಸೇಮ್ ಅಂದರೆ ಕಳೆದ ಬಾರಿ ಆದಂತಹ ಅವಘಡ ಏನಿದೆ ಅದೇ ಟೈಮಿಂಗ್ಸ್ನಲ್ಲಿ ಅಹಮದಾಬಾದ್ನಿಂದ ಲಂಡನ್ಗೆ ತೆರಳುವಂತಹ ಏನು ವಿಮಾನ ಇಂಡಿಗೋ ಏನು ವಿಮಾನ ಇತ್ತು ಏರ್ ಇಂಡಿಯಾ, ಇದಕ್ಕೂ ಕೂಡ ತಾಂತ್ರಿಕ ದೋಷ ಕಂಡು ಬರ್ತಾ ಇದೆ. ಒಂದು ಕಡೆ ಬಾಂಬ್ ಬೆದರಿಕೆ ಹಾಕಿದರೆ ಮತ್ತೊಂದು ಕಡೆ ತಾಂತ್ರಿಕ ದೋಷಗಳು ಕೂಡ ಕಂಡು ಬರ್ತಾ ಇರ್ತಕ್ಕಂಥದ್ದು. 2 ಏರ್ ಇಂಡಿಯಾ ವಿಮಾನಗಳಿಗೆ ಈಗ ತಾಂತ್ರಿಕ ದೋಷಗಳು ಕೂಡ ಕಂಡು ಬಂದಿದೆ. ಇದರಿಂದ ಗೊತ್ತಾಗ್ತಿದೆ ಅಂದರೆ ವಿಮಾನಯಾನ ಸಂಸ್ಥೆಗಳಿಗಿರ್ಬೋದು ಅಥವಾ ಬೋಯಿಂಗ್ ಸಂಸ್ಥೆಗಳಿರ್ಬೋದು ಈ ಒಂದು ಅಂದರೆ ವಿಮಾನಗಳ ತಪಾಸಣೆಗೆ ಸಂಬಂಧಪಟ್ಟಂತೆ ಅದನ್ನು ಕಂಪ್ಲೀಟ್ ಆಗಿ ತಪಾಸಣೆ ಮಾಡ್ತಾ ಇಲ್ವಾ, ಅದರ ಫಿಟ್ನೆಸ್ಸನ್ನು ಚೆಕ್ ಮಾಡ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆಗಳು ಈಗ ಎದುರಾಗ್ತಾ ಇದೆ. ಯಾಕಂದರೆ ಫಿಟ್ನೆಸ್ಸನ್ನು ಚೆಕ್ ಮಾಡದೆ ಈ ಒಂದು ಟೇಕ್ ಆಫ್ ಆಗುವಂತಹ ಕೆಲಸವನ್ನು ಯಾಕೆ ಮಾಡ್ತಾರೆ ಎನ್ನುವಂತಹ ಪ್ರಶ್ನೆ ಈಗ ಎದುರಾಗಿರ್ತಕ್ಕಂಥದ್ದು. ಇದರ ಬಗ್ಗೆ ಕೇಂದ್ರ ಸರ್ಕಾರ ಕೂಡ ಸಾಕಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಇದೆ. ಯಾಕಂದರೆ ಈಗ ಸದ್ಯಕ್ಕೆ ಅಂದರೆ ಅಹಮದಾಬಾದ್ನಲ್ಲಿ ನಡೆದಂತಹ ಘಟನೆಯ ನಂತರ ಸಾಕಷ್ಟು ವಿಚಾರಗಳು ಕೂಡ ಬೆಳಕಿಗೆ ಬರ್ತಾ ಇದೆ. ಅಂದರೆ ಏನು ವಿಮಾನ ನಿಲ್ದಾಣದಿಂದ ಹೊರಟಂತಹ ಏನು ಫ್ಲೈಟ್ಗಳಲ್ಲಿ ಬೆಂಕಿ ಕಾಣಿಸ್ಕೊಳ್ಳೋದಿರ್ಬೋದು, ಹಾಗೆಯೇ ಅತಿ ಹೆಚ್ಚಾಗಿ ತಾಂತ್ರಿಕ ದೋಷ ಕಂಡು ಬರ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇದರ ಬಗ್ಗೆ ಸಂಪೂರ್ಣವಾಗಿ ಅಂದರೆ ಒಂದು ವ್ಯವಸ್ಥಿತವಾಗಿ ಏನು ನಿರ್ಧಾರವನ್ನು ಕೈಗೊಳ್ಳಬೇಕಾಗತ್ತೆ. ವಿಮಾನಯಾನ ಸಂಸ್ಥೆಗಳಿರ್ಬೋದು, ಆದರೆ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಇರ್ಬೋದು. ಯಾಕಂದರೆ ತಾಂತ್ರಿಕ ದೋಷಗಳೇ ಹೆಚ್ಚಾಗಿ ಕಂಡು ಬರ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಅದರ ಫಿಟ್ನೆಸ್ ಬಹಳ ಮುಖ್ಯ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಕಾಲಾವಕಾಶ ಕೂಡ ಇರುತ್ತೆ. ಒಂದು ವಿಮಾನ ಟೇಕ್ ಆಫ್ ಆಗುವಂತಹ ಸಂದರ್ಭದಲ್ಲಿ ಅಥವಾ ಟೇಕ್ ಆನ್ ಆಗುವಂತಹ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಕಾಲಾವಕಾಶವನ್ನು ಕೊಟ್ಟಿರ್ತಾರೆ. ಜೊತೆಗೆ ಆ ಟೈಮಿಂಗ್ಸನ್ನು ಸರಿಯಾದ ರೀತಿ ಮೇಂಟೈನ್ ಮಾಡಿದಂತಹ ಸಂದರ್ಭದಲ್ಲಿ ಆ ಒಂದು ಫಿಟ್ನೆಸ್ಸನ್ನು ಸರಿಯಾದ ರೀತಿ ಮೇಂಟೈನ್ ಮಾಡಿದಂತಹ ಸಂದರ್ಭದಲ್ಲಿ ಈ ರೀತಿಯಾದಂಥ ಅವಘಡಗಳು ಆಗ್ತಾ ಇದೆ ಎನ್ನುವಂಥದ್ದು. ಯಾಕಂದರೆ ನಾವು ಕೋಲ್ಕತ್ತಾದಲ್ಲಿರ್ಬೋದು, ಹಾಗೆಯೇ ನಾಗ್ಪುರದಲ್ಲಿರ್ಬೋದು, ಜೊತೆಗೆ ಅಹಮದಾಬಾದಲ್ಲಿರ್ಬೋದು ಈ ಎಲ್ಲ ಪರಿಸ್ಥಿತಿಗಳನ್ನು ಈ ಒಂದು ಪ್ರಕರಣಗಳನ್ನು ಗಮನಿಸಿದ್ರೆ ಎಲ್ಲೋ ಒಂದು ಕಡೆ ತಾಂತ್ರಿಕ ದೋಷವೇ ಹೆಚ್ಚಾಗ್ತಾ ಇದೆ. ಇದಕ್ಕೆ ನೇರವಾಗಿ ಯಾರು ಹೊಣೆ ಆಗ್ತಾರೆ ಎನ್ನುವಂಥದ್ದು. ಈಗ ಬೋಯಿಂಗ್ ಸಂಸ್ಥೆಗಳು ಅದರ ಬಗ್ಗೆ ಸಂಪೂರ್ಣವಾದಂತಹ ನಿಗಾವನ್ನು ವಹಿಸಬೇಕು. ಜೊತೆಗೆ ಅಲ್ಲಿನ ಆಡಳಿತ ಅಂದರೆ ಸಿಬ್ಬಂದಿಗಳಿರ್ಬೋದು, ಆಡಳಿತ ಮಂಡಳಿಗಳಿರ್ಬೋದು, ಇವೆಲ್ಲವೂ ಕೂಡ ಸಂಪೂರ್ಣವಾಗಿ ಒಂದು ನಿರ್ಧಾರವನ್ನು ಕೈಗೊಳ್ಳಬೇಕಾಗತ್ತೆ. ಇದನ್ನು ಸಂಪೂರ್ಣವಾಗಿ ಏನು ಚೆಕಪ್ ಮಾಡಿ ನಂತರದಲ್ಲಿ ಅಂದರೆ ಇದರ ಒಂದು ವ್ಯವಸ್ಥಿತವಾದಂತಹ ನಿರ್ಧಾರವನ್ನು ಕೈಗೊಳ್ಳುವ ಮೂಲಕ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಈ ರೀತಿಯಾದಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳದ ರೀತಿ ಅದಕ್ಕೆ ಒಂದು ಪರಿಹಾರವನ್ನು ಹುಡುಕುವಂತಹ ಕೆಲಸವನ್ನು ಮಾಡಬೇಕಾಗತ್ತೆ. ಯಾಕಂದರೆ ಈಗಾಗಲೇ ಜನರು ಕೂಡ ಭಯಭೀತರಾಗಿದ್ದಾರೆ. ಅಹಮದಾಬಾದ್ನಲ್ಲಿ ನಡೆದಂತಹ ಆ ದೊಡ್ಡ ವಿಮಾನ ಪತನದ ಘಟನೆ ಇರ್ಬೋದು, ಜೊತೆಗೆ ನಿನ್ನೆ ನಡೆದಂತಹ ಘಟನೆಗಳಿರ್ಬೋದು, ಜೊತೆಗೆ ಇಂದು ನಡೀತಾ ಇರತಕ್ಕಂತಹ ವಿಮಾನ ಏನು ಟೇಕ್ ಆಫ್ ಆಗುವಂತಹ ಸಂದರ್ಭದಲ್ಲಿ ನಡೆದಂತಹ ಘಟನೆಗಳಿರ್ಬೋದು, ಇವೆಲ್ಲವೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಈಗ ದೇಶದಾದ್ಯಂತ ಚರ್ಚೆ ಆಗ್ತಾ ಇದೆ. ವಿಮಾನಯಾನ ಸಂಸ್ಥೆಗಳಿರ್ಬೋದು, ವಿಮಾನಯಾನಕ್ಕೆ ಸಂಬಂಧಪಟ್ಟಂತಹ ಸಿಬ್ಬಂದಿಗಳಿರ್ಬೋದು, ಹಾಗೆಯೇ ಬೋಯಿಂಗ್ ಸಂಸ್ಥೆಗಳಿರ್ಬೋದು, ಇವೆಲ್ಲರೂ ಕೂಡ ಈ ಒಂದು ಬಗ್ಗೆ ಗಮನ ಹರಿಸಬೇಕಾಗತ್ತೆ. ಜೊತೆಗೆ ಇದರ ಬಗ್ಗೆ ಸಂಪೂರ್ಣವಾಗಿ ಗಮನ ಹರಿಸುವ ಮೂಲಕ ಒಂದು ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಬೇಕಾಗತ್ತೆ. ಇದು ಇಡೀ ದೇಶದಾದ್ಯಂತ ಚರ್ಚೆ ಆಗ್ತಾ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಈ ರೀತಿಯಾದಂತಹ ಘಟನೆಗಳು ಮರುಕಳಿಸಬಾರದು ಎನ್ನುವಂಥದ್ದು ಕೂಡ ಈಗ ಜನರು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಸ್ಮಿತಾ.
ಓಕೆ ಥ್ಯಾಂಕ್ ಯು ನಟೇಶ್.